ಸರ ಪಂಚರಾಜ್ಯಗಳ ಫಲಿತಾಂಶ ಬರೋದಕ್ಕೆ ಶುರುವಾಗಿದೆ. ಈ ಸದ್ಯದ ಮಟ್ಟಿಗೆ ಎಲ್ಲರೂ ಕಂಡಿದ್ದು ದಾವಣಗೆರೆ ಬಾಗಲಕೋಟೆಯಲ್ಲಿ. ದಾವಣಗೆರೆಯಲ್ಲಿ ಲೀಡಿಂಗ್ ಕಡಿಮೆ ಇದೆ ನಿಮ್ಮ ಪಾರ್ಟಿದು. ಇಲ್ಲ, ಈಗ ತುಂಬ ಇಷ್ಟು ಬೇಗ ನಾವು ಏನನ್ನು ಕೂಡ ರಿಯಾಕ್ಷನ್ ಮಾಡಿದ್ರೆ ಅದು ಅಷ್ಟು ಸಮಂಜಸವಾಗಿ ಆಗೋದಿಲ್ಲ. ನಾವು ಮೊದಲಿಂದಲೂ ಕೂಡ ಎರಡೂ ಕ್ಷೇತ್ರದಲ್ಲಿ ಗೆದ್ದಿತೀವಿ ಅಂತಕ್ಕಂಥ ಉತ್ಸಾಹದಲ್ಲೇ ಚುನಾವಣೆಗೆ ಹೋಗಿದ್ದೇವೆ. ಎರಡೂ ಗೆದ್ದಿತೀವಿ ಅಂತೇಳಿ ಈಗಲೂ ಕೂಡ ನನಗನ್ಸುತ್ತೆ. ಶುರುವಿನಲ್ಲಿ ದಾವಣಗೆರೆಯಲ್ಲಿ ಬಿ ಜೆ ಪಿ ಮುನ್ನಡೆ ಇತ್ತು. ಈಗ ಸಮರ್ಥ ಮುನ್ನಡೆಯಲ್ಲಿ 1,000ಕ್ಕೂ ಹೆಚ್ಚು ಮತದಲ್ಲಿ ಮುನ್ನಡೆ ಇದ್ದಾರೆ ಅಂತ. ಅಂತಿಮವಾಗಿ ಫಲಿತಾಂಶ ಬರೋವರೆಗೂ ಕಾಯ್ದು ನೋಡಬೇಕು. ಆದರೂ ಕೂಡ ನನ್ನ ಅನಿಸಿಕೆ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಾವು ಎರಡೂ ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕೂಡ ಗೆದ್ದಿದ್ದೇವೆ ಅನ್ನುವಂಥ ಅಂಥದ್ದು ಇದೆ. ಅದನ್ನು ಕಾಯ್ದು ನೋಡೋಣ. ಗೆದ್ದಿತೀವಿ, ನಾವು ಖಂಡಿತವಾಗಿ ನಾವು ಗೆದ್ದಿತೀವಿ. ನಮ್ಮ ಕಾರ್ಯಕ್ರಮಗಳು, ಬಡವರಿಗೆ ಕೊಟ್ಟಂಥ ಕಾರ್ಯಕ್ರಮಗಳು ಇವೆಲ್ಲ ಕೆಲಸ ಮಾಡುತ್ತೆ ಅಂತೇಳಿ ನನಗನ್ಸುತ್ತೆ. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನೂ ಬರಬೇಕು, ಫಲಿತಾಂಶಗಳು ಬರಬೇಕು. ಮುನ್ನಡೆ ಕಾಯ್ದುಕೊಂಡಿರ್ತಕ್ಕಂಥದ್ದು ಕೇರಳದಲ್ಲಿ ಈಗಾಗಲೇ UDFದು ಸರ್ಕಾರ ಮಾಡುವ ಹಂತದಲ್ಲಿ ಇದ್ದೇವೆ ಎನ್ನುವಂಥ ರೀತಿಯಲ್ಲಿ ಬರ್ತಾ ಇದೆ. ಅದು ಎಕ್ಸ್ಪೆಕ್ಟೆಡ್. ನಾವು ಕೂಡ ಕೇರಳ ನಮಗೆ ಈ ಬಾರಿ ನಮ್ಮ ಸರ್ಕಾರ ಮಾಡ್ತೇವೆ ನಾವು ಅಂಥೇಳಿ, ನಾವು UDF ಸರ್ಕಾರ ಮಾಡ್ತೀವಿ ಅಂಥೇಳಿ ನಾವು ಅಂದ್ಕೊಂಡಿದ್ದು. ಅದೇ ಪ್ರಕಾರ ಫಲಿತಾಂಶ ಈ ಮುನ್ನಡೆಯನ್ನು ನೋಡಿದ್ರೆ ಅದೇ ಥರ ಬರ್ತಾ ಇದೆ. ಇನ್ನು ವೆಸ್ಟ್ ಬೆಂಗಾಲಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಕಳೆದ 1 ವರ್ಷ 2 ವರ್ಷದಿಂದಲೂ ಕೂಡ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಯಾವ ರೀತಿ ನಡ್ಕೊಂಡಿದ್ದಾರೆ ಮತ್ತು SIR ಮಾಡುವಾಗ ಯಾವ ರೀತಿ ಆಯಿತು ಅನ್ನೋದನ್ನು ಎಲ್ಲ ಇಡೀ ದೇಶ ಗಮನಿಸಿದೆ. 90 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಪಟ್ಟಿಯಲ್ಲಿ ತೆಗೆದಿರ್ತಕ್ಕಂಥದ್ದು ಅಂಥೇಳಿ ಶ್ರೀಮತಿ ಬ್ಯಾನರ್ಜಿಯವರು, ಮಮತಾ ಬ್ಯಾನರ್ಜಿಯವರು ಅಲಿಗೇಷನ್ಸ್ ಮಾಡಿದರು. ಈಗ ಅದು ಒಂದು ವೇಳೆ ಅದು ನಿಜನೇ ಆಗಿದ್ದರೆ ಈಗ ಅದು ಫಲಿತಾಂಶದಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಏನೇ ಆದರೂ BJP ಸರ್ಕಾರ ಮಾಡಲೇಬೇಕು ಅಂತೇಳಿ ಸಂಕಲ್ಪ ಮಾಡಿ, ಹೋರಾಟ ಮಾಡಿ, ಎಲ್ಲ ಮಾಡಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಕಾನೂನಾತ್ಮಕವಾಗಿದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಇನ್ನು ಅಸ್ಸಾಂನಲ್ಲಿ ಎಕ್ಸ್ಪೆಕ್ಟೆಡ್ಡೆ BJP ಸರ್ಕಾರ ಇತ್ತು, ಅವರೇ ಬರ್ತಾರೆ ಅನ್ನೋದಿತ್ತು. ಆದರೂ ಕಾಂಗ್ರೆಸ್ನವರು ಪರ್ಸೆಂಟೇಜನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂಥೇಳಿ ಇನಿಷಿಯಲ್ ರಿಪೋರ್ಟ್ಸಲ್ಲಿ ಕಾಣ್ತಾ ಇದೆ. ಪುದುಚೇರಿ ಸ್ಮಾಲ್ ಸ್ಟೇಟ್, ಅದು BJPನೇ ಬರ್ತದೆ ಅಂಥೇಳಿ ಎಲ್ಲರೂ ಹೇಳ್ತಿದ್ರು. ಅದೇ ಥರ ಆಗಿದೆ. ತಮಿಳ್ನಾಡಿನಲ್ಲಿ DMK ಅವರಿಗೆ ಖಂಡಿತವಾಗಿ ಸೆಟ್ಬ್ಯಾಕ್ ಆಗಿದೆ ಅನ್ನುವಂಥದ್ದು. TVK ಎಕ್ಸ್ಪೆಕ್ಟೆಡ್ ಅದು. ಆದರೂ ಕೂಡ ಅದು ಓಟಾಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ನೋಡಬೇಕು, ಹಾಗೆ ಹೇಗೆ ಅಂತೇಳಿ ವಿಶ್ಲೇಷಣೆ ಮಾಧ್ಯಮ ಸ್ನೇಹಿತರು ಕೂಡ ಮಾಡ್ತಾಯಿದ್ರು. ಮತ್ತು ಜನನೂ ಕೂಡ ಅದನ್ನು ಅಂದ್ಕೊಳ್ತಿದ್ರು. ಇದು ಅವರ ಪಾಪ್ಯುಲಾರಿಟಿ ತುಂಬ ಜಾಸ್ತಿ ಇದೆ, ಆದರೆ ಕನ್ವರ್ಟ್ ಆಗುತ್ತಾ ಓಟು ಅಂತೇಳಿ ಕಾಯ್ದು ನೋಡೋಣ ಅಂತ. ಈಗ ನೋಡಿದರೆ ಅವರೇ ಜಾಸ್ತಿ ಲೀಡಲ್ಲಿದ್ದಾರೆ. ಇನ್ನೂ ಸ್ವಲ್ಪ ಫಲಿತಾಂಶಗಳು ಬಂದ ಮೇಲೆ ನೋಡೋಣ.